ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆಯ ರೂವಾರಿ ವೀರಣ್ಣ ಕಂಬಳಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದ ಯುವ ಪ್ರತಿಭೆ ವೀರಣ್ಣ ಕಂಬಳಿ ಅವರು ಬಡ ಕೃಷಿ ಕುಟುಂಬದ ಕುಡಿ. ಪದವಿ ನಂತರ ಏನಾದರೂ ಸಾಧನೆ ಮಾಡಬೇಕೆಂಬ ಮಹದಾಸೆಯಿಂದ 2007ರಲ್ಲಿ ಬರಿಗೈಯಲ್ಲಿ ಹಲಗೇರಿ ಎಂಬ ಸಣ್ಣ ಗ್ರಾಮಕ್ಕೆ ಬಂದು ಆಯ್ಕೆ ಮಾಡಿಕೊಂಡಿದ್ದು ಶಿಕ್ಷಣ ಕ್ಷೇತ್ರವನ್ನ. ಆರಂಭದಲ್ಲಿ 4 ಹಾಗೂ 5ನೇ ತರಗತಿ ಮಕ್ಕಳಿಗೆ ನವೋದಯ ಪ್ರವೇಶ ಪರೀಕ್ಷೆಯ ತರಬೇತಿ ಆರಂಭಿಸಿ ಈಗ ಶ್ರೀ ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆಯ ರೂವಾರಿಯಾಗಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾವ್ ಹುರ್ಮಠ್. ನಾಡಿನ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಎಂಬಂತೆ ಇವತ್ತು ಒಂದು ಪುಟ್ಟ ಗ್ರಾಮದ ಮೂಲಕ ಕಡು ಬಡತನದಲ್ಲಿ ಬೆಳೆದು ಬಂದು ಇವತ್ತು ಶಿಕ್ಷಣ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಸಹಕಾರಿಯಾಗಬೇಕು, ಆ ಮೂಲಕ ಅವರ ಭವಿಷ್ಯ ಉಜ್ವಲಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಸುದೀರ್ಘ 19 ವರ್ಷಗಳ ಕಾಲ ಒಂದು ಶಿಕ್ಷಣ ರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರು ಬೇರಾರು ಅಲ್ಲ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಒಂದು ಬೇವೂರು ಎಂಬ ಗ್ರಾಮದ ವೀರಣ್ಣ ಯಮನಪ್ಪ ಕಂಬಳಿ ಎಂಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಇವರು ಇವತ್ತು ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಇವರು ಆಯ್ಕೆಯಾಗಿದ್ದಾರೆ. ಅವರ ಶಿಕ್ಷಣ ಸಂಸ್ಥೆಯ ಆಯ್ಕೆಯಾಗಿದೆ. ಇವತ್ತು ವಿಶ್ವವಾಣಿ ಸಮೂಹ ಅನೇಕ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಇವತ್ತು ಪ್ರಶಸ್ತಿಯ ಗರಿಯನ್ನು ನೀಡುವುದರ ಜೊತೆಗೆ ಎಲೆಮರೆ ಕಾಯಿಯಂತಿರುವ ಸಮಾಜಕ್ಕೆ ಆದರ್ಶಪ್ರಾಯವಾಗಿರುವಂತಹ ಶಿಕ್ಷಣ ಸಂಸ್ಥೆಗಳನ್ನು, ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಬನ್ನಿ ಅವರನ್ನ ಮಾತಾಡಿಸೋಣ. ಅವರ ಶಿಕ್ಷಣ ಸಂಸ್ಥೆಯ ಸಾಧನೆ ಹೇಗಿದೆ, ಅವರ ಬದುಕಿನ ಪಯಣ ಯಾವ ರೀತಿ ಇದೆ, ಎಲ್ಲವನ್ನ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ನಿಮ್ಮ ಬಗ್ಗೆ, ನಿಮ್ಮ ಶಾಲೆಯ ಉನ್ನತಿ ಬಗ್ಗೆ ಅನೇಕರಿಂದ ಮತ್ತು ತಮ್ಮಿಂದ ಕೇಳಲ್ಪಡ್ತಾ ಇದ್ದೆ. 19 ವರ್ಷಗಳ ಕಾಲ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ತಾವು ಬೆಳಕಾಗಿದ್ದೀರಿ. ಅವೆಲ್ಲ ವಿಚಾರಗಳ ಬಗ್ಗೆ ನಾನು ಮಾತನಾಡೋದಿದೆ. ಅದಕ್ಕಿಂತಲೂ ಮುಂಚಿತವಾಗಿ ನಿಮ್ಮ ಬದುಕಿನ ಹಾದಿಯ ಬಗ್ಗೆನೂ ಕೂಡ ಮಾತನಾಡಲೇಬೇಕು. ಯಾಕಂತಂದರೆ ತಾವು ಕಷ್ಟದಲ್ಲಿ ಬೆಳೆದು ಇವತ್ತು ಈ ರಂಗಕ್ಕೆ, ಈ ಉನ್ನತ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಾ. ಸರ್, ಆರಂಭಿಕ ಹಂತದ ಜೀವನದ ಹಾದಿ ಹೇಗಿತ್ತು ಇಲ್ಲಿಯವರೆಗೆ ಅನ್ನುವಂಥದ್ರ ಬಗ್ಗೆ? ಸರ್, ನಾನು ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ. ನಮ್ಮ ತಂದೆ ಮೂಲತಃ ಕೃಷಿ ಮತ್ತು ಕುರಿ ಕಾಯುವ ಕೆಲಸವನ್ನು ಮಾಡ್ತಾಯಿದ್ರು. ಆ ಒಂದು ಕುಟುಂಬದಲ್ಲಿ ಜನಿಸಿದಂಥ ನಾನು ನನ್ನ ಒಂದು ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಚೆನ್ನಾಗಿ ಓದಿದೆ. ಹಾಗೆ ನಾನು ಸ್ವಂತ ಊರಾಗಿರ್ತಕ್ಕಂಥ ಬೇವೂರಲ್ಲಿ SSLCಯಲ್ಲಿ ಕೂಡ ನಾನು ಪ್ರಥಮ ಸ್ಥಾನ ಶಾಲೆಗೆ ಗಳಿಸಿದ್ದೀನಿ. PUCಯನ್ನು ಯಲಬುರ್ಗದಲ್ಲಿ ಸೈನ್ಸ್ ತೆಗೆದುಕೊಂಡೆ. ಆನಂತರ ರೆಗ್ಯುಲರ್ ಆಗಿ ನಾನು BSCಯನ್ನು ಮಾಡೋಕ್ಕೆ ಆಗೋದಿಲ್ಲ, ಆ ರೀತಿ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು. ಸೊ ಹಾಗಾಗಿ ನಾನು ಖಾಸಗಿ ಅಭ್ಯರ್ಥಿಯಾಗಿ ಮತ್ತೆ PUCಯನ್ನು ತಗೊಂಡು BAಯನ್ನು SM ಬೂಮ್ರೆಡ್ಡಿ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಗಜೇಂದ್ರಗಢ ಬೂಮ್ರೆಡ್ಡಿ SM ಬೂಮ್ರೆಡ್ಡಿ ಕಾಲೇಜ್ ಗಜೇಂದ್ರಗಢದಲ್ಲಿ ನಾನು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. ಸೊ ಅನಂತರದಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದಾಗ ನಮ್ಮ ಮನೆ ಪರಿಸ್ಥಿತಿಗೆ ನಾನು ದುಡಿಲೇಬೇಕಾಯಿತು. ಆಗ ಬೇವೂರಲ್ಲಿ ನಮ್ಮ ಗುರುಗಳಾದಂಥ ಭೀಮಣ್ಣ ಸರ್ ಒಂದು ಇನ್ಸ್ಟಿಟ್ಯೂಟಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದೆ. 3 ವರ್ಷ ಕೆಲಸ ಮಾಡಿ ಅಲ್ಲಿ ಪಡೆದಂಥ ಅನುಭವವನ್ನು ಮತ್ತು ನಾನು ಒಬ್ಬ ಸೂಕ್ತ ಶಿಕ್ಷಕ, ಸಮರ್ಥ ಶಿಕ್ಷಕ, ನಾನು ಮಕ್ಕಳಿಗೆ ಸ್ವಂತ ಅಂದರೆ ನಾನೇ ಒಬ್ಬನೇ ನಿಂತು ಒಬ್ಬ ವಿದ್ಯಾರ್ಥಿಯನ್ನು ತಯಾರು ಮಾಡಬಲ್ಲೆ ಅನ್ನೋ ಒಂದು ಸಾಮರ್ಥ್ಯ ನನ್ನಲ್ಲಿ ಬಂದ ಮೇಲೆ, ಆ ಕಾನ್ಫಿಡೆಂಟ್ ಬಂದ ಮೇಲೆ ನಾನು ಏನೋ ಒಂದು ಹೀಗೆ ಬಡವ್ರ ಮಕ್ಕಳಾಗಿ ಉಳಿಯೋದು ಬೇಡ, ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ತಿಳ್ಕೊಂಡು ಹಲಗೇರಿ ಗ್ರಾಮಕ್ಕೆ ಬಂದೆ. ಆ ಒಂದು ರಾಜರಾಜೇಶ್ವರಿ ಶಾಂಭವಿ ಆಶೀರ್ವಾದ ಹಾಗೂ ಹಲಗೇರಿಯ ಒಂದು ಗ್ರಾಮದ ಗುರಿ ಹಿರಿಯರ ಯುವಕರ ಒಂದು ಸಹಾಯ ಸಹಕಾರದಿಂದ ಇವತ್ತು ಒಳ್ಳೆಯ ಒಂದು ಗುಣಮಟ್ಟದ ಶಾಲೆಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ನಿಂತಿದೆ ಸರ್ ನಮ್ಮ ಶಾಲೆ. ಎಸ್, ರಾಜರಾಜೇಶ್ವರಿ ಎಂಬ ಹೆಸರಿನಡಿ ಒಂದು ಶಾಲೆಯನ್ನು ತೆರೆದಿದ್ದೀರಿ. ತಾವು ಕಷ್ಟದಲ್ಲಿ ಬೆಳೆದು ಬಂದಿದ್ದೀರಿ. ತಮಗೆ ಸ್ಫೂರ್ತಿ ಅನ್ನುವಂಥವ್ರು ಯಾರು ಸರ್? ಹೀಗೆ ಒಂದು ಶಾಲೆಯನ್ನು ಬೆಳೆಸಬೇಕು, ಕಟ್ಟಬೇಕು, ಅದನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ಸ್ಫೂರ್ತಿದಾಯಕರ ಯಾರು ಸರ್ ತಮಗೆ ಅಂತ? ಈ ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ ಉನ್ನತ ಮಟ್ಟದ ಹಲವಾರು ಶಾಲೆಗಳಿದ್ವು ಸರ್. ಹೌದು. ನಾನು ಬಡತನದಲ್ಲಿದ್ದಾಗ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ವಿ. ಇವತ್ತೇನಾದರೂ ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕಂದ್ರೆ ಶ್ರೀಮಂತರ ಮಕ್ಕಳೇ ಓದಬೇಕು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಹೌದು. ನಾನು ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ನೀವು ಕೇಳ್ಬೋದು, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೇಳ್ಬೋದು,
ಯಾವತ್ತೂ ಆ ಶಾಲೆನ ನಾನು ದುಡ್ಡಿಗಾಗಿ ಮಾಡಿಲ್ಲ, ಹೆಸರಿಗಾಗಿ ಮಾಡಿದ್ದೀನಿ. ನಾನು ಹಾಗೆ ಹೆಸರನ್ನು ಬೆನ್ನೊತ್ಕೊಂಡು ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಮಾಡಿದೆ, ಅದರಲ್ಲಿ ಯಶ ಕೂಡ ಕಂಡೆ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಉನ್ನತ ಸ್ಥಾನದಲ್ಲಿದ್ದಾರೆ ಸರ್. ಆಮೇಲೆ ಮೂಲತಃ ನಾನು ಶಾಲೆ ತೆರೆಯೋದಕ್ಕಿಂತ ಮುಂಚೆ ಈ ತರಬೇತಿ ಕೇಂದ್ರ ಕೋಚಿಂಗ್ ಕ್ಲಾಸಸ್ ಅಂತ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಶಾಲೆ ಬೇಕಾಗಿರೋದ್ರಿಂದ ಕಡ್ಡಾಯವಾಗಿ ಶಾಲೆಯನ್ನು ಕೂಡ ತೆರೆದ್ವಿ. ಅದಕ್ಕೂ ಕೂಡ ಅಷ್ಟೇ ಒತ್ತನ್ನು ಕೊಟ್ಟು ಇವತ್ತು ಒಳ್ಳೆಯ ಪ್ರಮಾಣದಲ್ಲಿ ಶಾಲೆ ಮತ್ತು ತರಬೇತಿ ಕೇಂದ್ರ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸರ್. ನನ್ನ ಉದ್ದೇಶ ಅಷ್ಟೇ, ಮಧ್ಯಮ ಬಡವರ್ಗದ ಶ್ರೀಮಂತರು ಪ್ರತಿಯೊಬ್ಬರಿಗೂ ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಸಿಗಬೇಕು, ದೊರೆಯುವಂತ ಆಗಬೇಕು. ಆದ್ದರಿಂದ ಕಡಿಮೆ ಒಂದು ಫೀಯನ್ನು ಮಾಡಿ ಎಲ್ಲ ರೀತಿಯ ಎಲ್ಲ ವರ್ಗದ ಮಕ್ಕಳಿಗೆ ನನ್ನ ಶಾಲೆಯಲ್ಲಿ ಶಿಕ್ಷಣ ಸಿಗುವಂತೆ ಮಾಡಿದ್ದೀನಿ ಸರ್. ಅದು ನಿಜವಾಗ್ಲೂ ನನಗೆ ಖುಷಿ ತರ್ತಕ್ಕಂಥ ವಿಷಯ. ಎಸ್ ಸರ್. ಆರಂಭದಲ್ಲಿ ಹೇಗಿತ್ತು ತಮ್ಮ ಶಿಕ್ಷಣ ಸಂಸ್ಥೆ? ಎಷ್ಟು ಮಕ್ಕಳಿಂದ ಆರಂಭವಾಯಿತು ಮತ್ತು ವ್ಯವಸ್ಥೆಗಳು ಹೇಗಿತ್ತು? ಈಗಿನ ವ್ಯವಸ್ಥೆಗಳು ಹೇಗಿದೆ? ಏಕೆಂದರೆ ನಾನು ನಿಮ್ಮ ಶಾಲೆ ಕೂಡ ಭೇಟಿ ಕೊಟ್ಟಿದ್ದೆ, ಅಲ್ಲಿನ ಮಕ್ಕಳ ಜೊತೆಗೂ ಕೂಡ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಮತ್ತು ಆ ವಿಶಾಲ ಪ್ರದೇಶವಾಗಿರ್ತಕ್ಕಂಥ ಆವರಣದಲ್ಲಿ ಕೂಡ ಓಡಾಟವನ್ನು ಮಾಡಿದೆ. ಆ ಸ್ವಚ್ಛಂದ ವಾತಾವರಣ, ನೈರ್ಮಲ್ಯ ಭರಿತವಾಗಿರ್ತಕ್ಕಂಥ ವಾತಾವರಣ ಜೊತೆಗೆ ಒಂದು ಶಿಕ್ಷಣವನ್ನು ತಾವು ನೀಡ್ತಾ ಇದ್ದೀರಿ ಅಂತಂದರೆ ನಿಜಕ್ಕೂ ಗ್ರೇಟ್ ಸರ್. ಸೊ 19 ವರ್ಷ ಆಯಿತು ಇಲ್ಲಿಗೆ ತಮ್ಮ ಶಿಕ್ಷಣ ಸಂಸ್ಥೆ ಬೆಳೆದು ನಿಂತು. 19 ವರ್ಷದ ಹಿಂದೆ ಹೇಗಿತ್ತು ಶಿಕ್ಷಣ ಸಂಸ್ಥೆ ರಾಜರಾಜೇಶ್ವರಿ ಶಾಲೆ, ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಸರ್? ಪ್ರಾರಂಭದಲ್ಲಿ ನಾನು ಹೇಳಿದ್ನಲ್ಲ ಸರ್ ನಿಮಗೆ, ಆ ಒಂದು ಗ್ರಾಮದಲ್ಲಿನ ಅಲಿಗೇರಿ ಗ್ರಾಮದ ಗುರು ಹಿರಿಯರು, ಈಗ ಮೊದಲು ನಾನು ನಮ್ಮ ಸಂಬಂಧಿ ದೇವಪ್ಪ ಬನಪ್ಪನವರಂತ ನಮ್ಮ ಸಹೋದರರು, ಅವ್ರ ಮನೆಯಲ್ಲಿ ಪ್ರಾರಂಭ ಮಾಡಿದೆ. ನಂತರ ರಾಯನಗೌಡ ಸರ್ ಪಾಟೀಲ್, ಕುಬೇರಪ್ಪ ಗೊರಬರ್ ಇವರ ಒಂದು ಸಹಾಯ ಸಹಕಾರದಿಂದ ದೇವಸ್ಥಾನದಲ್ಲಿ ಕೆಲವು ರೂಮ್ಗಳನ್ನು ಕೊಟ್ಟರು ನನಗೆ. ಆ ಶಾಂಭವಿ ದೇವಸ್ಥಾನದ ರೂಮುಗಳು ಮತ್ತು ನಮ್ಮ ಸಹೋದರರ ಮನೆ ಬನಪ್ಪನವ್ರ ದೇವಪ್ಪ ಅಂತ ನಮ್ಮ ಸಹೋದರರ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡಿದೆ. ನಂತರ ಬಸವರಾಜ್ ತಳಕಲ್, ಶೇಖರಪ್ಪ ತಳಕಲ್ ಅಂತೇಳಿ ಅವರು ನನಗೆ ಪಕ್ಕದ ಲ್ಯಾಂಡನ್ನು ಲೀಸಿಗೆ ಕೊಟ್ಟರು. ಅಲ್ಲಿ ಒಂದು ಅಲೋಬ್ರಿಕ್ಸ್ ಸೀಟನ್ನು ಹಾಕಿ ನಾನು ಶಾಲಾ ಪರ್ಮಿಷನ್ ತೊಗೊಂಡು ನಡೆಸ್ತಾ ಇದ್ದೆ ಫಸ್ಟು. ಇವಾಗ ಆ ಶಾಂಭವಿ ದೇವಿ ಆಶೀರ್ವಾದದಿಂದ 2 ಎಕರೆ ಜಮೀನನ್ನು ಕೊಂಡ್ಕೊಂಡು ಒಳ್ಳೆ ಉತ್ತಮ ಗುಣಮಟ್ಟದ ಬಿಲ್ಡಿಂಗನ್ನು ಕಟ್ಟಿದ್ದೀನಿ. ಇವತ್ತೇನು ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್. ಈ ಒಂದು ಕಂಪ್ಯೂಟರೈಸ್ಡ್ ಎಜುಕೇಷನ್ ಇರ್ಬೋದು, ಡಿಜಿಟಲ್ ಮೀಡಿಯಾಗಳನ್ನು ಬಳಸಿ ಈ ಪ್ರೊಜೆಕ್ಟರ್ ಮೂಲಕ ಪಾಠ ಮಾಡೋದು, ಕಂಪ್ಯೂಟರ್ ತರಬೇತಿ ಕೊಡೋದು, ನಂತರ ಈ ಮಕ್ಕಳಿಗೆಲ್ಲ ಆಸನಗಳ ವ್ಯವಸ್ಥೆ ಇರ್ಬೋದು, ಸಾಕಷ್ಟು ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂಥ ಒಂದು ಒಳ್ಳೆಯ ಗುಣಮಟ್ಟದ ಶಾಲೆಯಾಗಿ ನಿರ್ಮಾಣ ಮಾಡಿದ್ದೀವಿ ಸರ್. ಸರ್, ತಮ್ಮ ಕೋಚಿಂಗ್ ಕ್ಲಾಸ್ ಮೂಲಕ ಬೆಂಗಳೂರಿನ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ತಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಎನ್ನುವಂಥ ಮಾತುಗಳನ್ನ ಕೇಳಿದೆ. ನೋಡಿ, ಇಂತಹ ಸಿಟಿ, ಸಿಲಿಕಾನ್ ಸಿಟಿ, ದೊಡ್ಡ ಸಿಟಿಯ ಜನ ಇವತ್ತು ನಿಮ್ಮ ಶಾಲೆಗೆ ಬಂದು ಓದ್ತಾರೆ ಎನ್ನುವಂಥದ್ದು ತುಂಬಾ ಹೆಮ್ಮೆಯ ವಿಷಯ ಸರ್. ಖುಷಿ ವಿಷಯ ಸರ್. ಸುಮಾರು ನಮ್ಮ ಶಾಲೆಯಲ್ಲಿ ಈಗ ಪ್ರೆಸೆಂಟ್ ಸರ್ ಒಂದು 5 ರಿಂದ 6 ಜಿಲ್ಲೆಯ ಮಕ್ಕಳು ಓದ್ತಾ ಇದ್ದಾರೆ ಸರ್. ಸಾಮಾನ್ಯವಾಗಿ ಗದಗ, ಧಾರವಾಡ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಸಾಮಾನ್ಯವಾಗಿ ಓದ್ತಾರೆ. ಆಯ್ದ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಇರ್ಬೋದು, ಉಡುಪಿ ಕಡೆಯಿಂದ ಇರ್ಬೋದು, ಆಯ್ದ ವಿದ್ಯಾರ್ಥಿಗಳು ಅಲ್ಲಿ 1-2 ಈ ಥರ ಬರ್ತಾ ಇರ್ತಾರೆ ಸರ್. ದಾವಣಗೆರೆಯಿಂದ ಇರ್ಬೋದು, ಆಲ್ ಓವರು ಒಂದು 8-10 ಜಿಲ್ಲೆಗಳಿಂದ ಮಕ್ಕಳು ನಮಗೆ ಬರ್ತಾ ಇದ್ದಾರೆ ಸರ್. ಅದು ಬರಲಿಕ್ಕೆ ಕಾರಣ ಏನಂದರೆ ನಾವು ಕೊಡ್ತಕ್ಕಂಥ ಒಂದು ಫಲಿತಾಂಶ ಸರ್. ಫಲಿತಾಂಶ ಈಗ ಮೊದಲು ಪ್ರಾರಂಭ ಮಾಡಿದಾಗ ನಮ್ಮಿಂದ ತರಬೇತಿ ಪಡೆದಿರ್ತಕ್ಕಂಥ ಮಕ್ಕಳು ಸಹ ನವೋದಯ ಸೈನಿಕ ಶಾಲೆಗೆ ಆಯ್ಕೆಯಾಗಿ ಹೋಗಿದ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪರೀಕ್ಷೆಯನ್ನು ಬರೆದು ಆಯ್ಕೆಯಾಗಿರ್ತಕ್ಕಂಥದ್ದು ಫಸ್ಟ್ ನನ್ನ ಒಂದು ತರಬೇತಿ ಕೇಂದ್ರ ಹಾಗೂ ನಮ್ಮ ಶಾಲೆ ವಿದ್ಯಾರ್ಥಿ ಸರ್ ಬಾಲನಗೌಡ ಪಾಟೀಲ್ ಅಂತ, ಇವತ್ತು ದೊಡ್ಡ ಆಫೀಸರ್ ಸರ್ ಆರ್ಮಿಯಲ್ಲಿ. ಅದೇ ರೀತಿ ಒಂದು 10 ರಿಂದ 12 ಮಕ್ಕಳು ಇವತ್ತು ವಿದೇಶದಲ್ಲಿ ಅಧ್ಯಯನನೂ ಮಾಡ್ತಾ ಇದ್ದಾರೆ, ನೌಕರಿ ಕೂಡ ಜಾಬ್ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 50ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು MBBSನಂಥ ವೈದ್ಯಕೀಯ ಒಂದು ಅಭ್ಯಾಸವನ್ನು ಮುಗಿಸಿದ್ದಾರೆ, ಈಗ ಓದ್ತಾನೆ ಇದ್ದಾರೆ ಸರ್. ಆಲ್ರೆಡಿ ಸ್ವಂತ ಹಾಸ್ಪಿಟ್ಲ್ ಕೂಡ ನನ್ನ ವಿದ್ಯಾರ್ಥಿಗಳು ಕಟ್ಟಿದ್ದಾರೆ. ಸ್ವಂತ ಹಾಸ್ಪಿಟಲ್ ಕೂಡ ಕಟ್ಟಿದ್ದಾರೆ ಸರ್. ಒಳ್ಳೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲ್ಗಳನ್ನು ಕೂಡ ನನ್ನ ವಿದ್ಯಾರ್ಥಿಗಳು ಕಟ್ಟಿದ್ದಾರೆ. ಸಾಕಷ್ಟು ಜನ ಇನ್ನು ವಿಜಯನಗರ ಇರ್ಬೋದು, ಕಿಮ್ಸ್ ಹುಬ್ಳಿ ಇರ್ಬೋದು, ದಾವಣಗೆರೆ, ಒಳ್ಳೊಳ್ಳೆ ಎಲ್ಲ ಜಿಲ್ಲೆಗಳಲ್ಲೂ ಆಯ್ದ ವಿದ್ಯಾರ್ಥಿಗಳು ಇವತ್ತು MBBSನ ಓದ್ತಾ ಇದ್ದಾರೆ ಸರ್. ನನ್ನ ಸ್ಟೂಡೆಂಟ್ ನವೋದಯ ಮತ್ತು ಸೈನಿಕ ಇದಕ್ಕೆ ಆಯ್ಕೆಯಾಗಿ ಓದಂಥ ವಿದ್ಯಾರ್ಥಿಗಳು ಸರ್ 50ಕ್ಕಿಂತ ಹೆಚ್ಚು ಜನ ಓದ್ತಾ ಇದ್ದಾರೆ ಸರ್. ಪರಿಣಿತ ಒಂದು ಸಿಬ್ಬಂದಿ ವರ್ಗವನ್ನೇ ಕಟ್ಟಿದ್ದೀರಾ ಶಾಲೆಯಲ್ಲಿ. ಸಿಬ್ಬಂದಿ ವರ್ಗ ಬಗ್ಗೆ ಹೇಳೋದಾದ್ರೆ ಸರ್, ಸಿಬ್ಬಂದಿ ಭಾಳ ಒಳ್ಳೆ ಸಿಬ್ಬಂದಿ ವರ್ಗ ಇದೆ ಸರ್. ಅವರಿಗೆ ನಾವು ಕೊಡ್ತಕ್ಕಂಥ ಒಂದು ಈ ಸ್ಯಾಲ್ರಿ
ತೃಪ್ತಿ ಕೊಡೋದಿಲ್ಲ. ಆದರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಕ ವರ್ಗ ಹೇಗಿದೆ ಅಂದರೆ, ನಾವು ಕೊಡ್ತಕ್ಕಂಥ ಶಾಲರಿಗೆ ತೃಪ್ತಿ ಪಟ್ಕೊಂಡು ಅವರು ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಾ ಇದ್ದಾರೆ ಸರ್. ನಿಜವಾಗ್ಲೂ ಇವತ್ತು ಸಂಸ್ಥೆ ಈ ರೀತಿ ಎಮ್ಮರವಾಗಿ ಬೆಳೆದಿದೆ. ಇವತ್ತು ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ ಅಂತಂದರೆ ನನ್ನೊಬ್ಬನ ಶ್ರಮ ಅಲ್ಲ, ಎಲ್ಲರ ಶ್ರಮ ಅದರಲ್ಲಿ ಇದೆ ಸರ್. ಶ್ರಮ ಮತ್ತು ಸಹಕಾರ ಇದೆ ಸರ್. ಓಕೆ ಸರ್, ಯಾವುದೇ ಒಂದು ರಂಗದಲ್ಲಿ ಗುರುತಿಸ್ಕೊಳ್ಬೇಕಂತಂದರೆ, ಒಂದು ಸಾಧನೆ ಮಾಡಬೇಕಂತಂದರೆ, ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಂತಂದರೆ ಅದಕ್ಕೆ ಸವಾಲುಗಳು, ಅಡೆತಡೆಗಳು ಸಾಕಷ್ಟು ಬರ್ತಾವೆ. ತಾವು ಸುದೀರ್ಘ 19 ವರ್ಷಗಳ ಕಾಲ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದು ಅಷ್ಟು ಸುಲಭದ ಮಾತಲ್ಲ ಸರ್. ನಾನೀಗ ನಿಮ್ಮ ಸಂದರ್ಶನದಲ್ಲಿ ಒಂದು ಅರ್ಧ ಗಂಟೆ ಮಾತನಾಡಿ ಬಿಡ್ಬೋದು, ಏನೆಲ್ಲ ಸಾಧನೆ ಮಾಡಿದ್ದೀರಿ, ಹಾಗೆ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ ಅಂಥೇಳಿ ನಾನು ಒಂದಿಷ್ಟು ಪದಗಳಲ್ಲಿ ವರ್ಣನೆ ಮಾಡ್ಬೋದು. ಆದರೆ ಅದರ ಕಷ್ಟ ನಷ್ಟ ಎಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ. ಇಂದಿನ ಯುಗದಲ್ಲಿ, ಪ್ರಸ್ತುತ ಕಾಲಮಾನದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದು ಯಾವ ರೀತಿ ಸವಾಲಿನ ಕೆಲಸ, ಅದನ್ನು ತಾವು ಹೇಗೆ ಎದುರಿಸಿದಿರಿ ಎಲ್ಲ ಒಂದು ಕೆಲಸಗಳ ಕಾರ್ಯವನ್ನು ಅಂಥೇಳಿ? ಆ್ಯಸ್ ಸ್ಪೆಷಲಿ ಸರ್, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಮತ್ತು ಡೆವಲಪ್ ಆಗೋದು ತುಂಬ ಅಪರೂಪ ಸರ್. ತುಂಬ ಅಪರೂಪ, ತುಂಬ ಕಷ್ಟ. ಆಮೇಲೆ ನಾನು ನಡೆದು ಬಂದ ದಾರಿ, ನಾನು ಸವೆದು ಬಂದ ದಾರಿ, ನಾನು ಅನುಭವಿಸಿದ ಕಷ್ಟ ನೋವುಗಳು ಅಷ್ಟಿಷ್ಟಲ್ಲ ಸರ್. ಇವತ್ತು ಆ ನೋವುಗಳು ಕಷ್ಟನೇ ನನಗೆ ಮೆಟ್ಟಿಲುಗಳು. ಆದರೆ ಇನ್ನೊಂದು ನಾನು ಏನು ಲಕ್ಕಿ ಅಂತಂದರೆ, ಪ್ರತಿಯೊಂದು ನೋವು ಕಷ್ಟಕ್ಕೆ ನನಗೆ ಅಲಿಗೇರಿ ಊರಿನ ಜನ ಪ್ರತಿಯೊಂದರಲ್ಲೂ ನನಗೆ ಸಹಕಾರ ಕೊಡ್ತಾನೆ ಬಂದಿದ್ದಾರೆ. ಏನೇ ಕಷ್ಟ, ಏನೇ ನೋವಾದಾಗ ಆ ಊರಿನ ಜನ, ಹಾಗೆ ನನ್ನ ಒಂದು ಸ್ನೇಹ ಬಳಗ ಇದೆ ಸರ್. ಸಾಕಷ್ಟು ಸ್ನೇಹಿತರಿದ್ದಾರೆ, ಎಲ್ಲ ಕಡೆ ಸ್ನೇಹಿತರಿದ್ದಾರೆ, ಒಳ್ಳೊಳ್ಳೆಯ ಒಂದು ವೃತ್ತಿಯಲ್ಲಿದ್ದಾರೆ. ಅವರು ಕೂಡ ನನಗೆ ಕಷ್ಟ ಅಂತ ಬಂದಾಗ ಪ್ರತಿಯೊಬ್ಬರು ಬಂದು ನಿಲ್ತಾರೆ. ಈ ರೀತಿಯಾಗಿ ಸ್ನೇಹಿತರ ಸಹಕಾರದಿಂದ, ಊರಿನವ್ರ ಸಹಕಾರದಿಂದ, ಹಾಗೂ ಏನೋ ನನಗೆ ದೇವ್ರು ಕೊಟ್ಟಂಥ ಒಂದು ಬುದ್ಧಿವಂತಿಕೆಯಿಂದ ಆ ಎಲ್ಲ ಸವಾಲುಗಳನ್ನು ಇವತ್ತು ಮೆಟ್ಟಿ ನಿಂತು ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಸರ್. ತೃಪ್ತಿ ಇದೆ? ತೃಪ್ತಿ ಇದೆ ಸರ್, ಖಂಡಿತ ತೃಪ್ತಿ ಇದೆ ಸರ್. ತುಂಬ ಕಷ್ಟಪಟ್ಟಿದ್ದೀವಿ, ಈಗಲೂ ಕಷ್ಟ ಇದೆ, ಈಗೇನು ಕಷ್ಟ ತಪ್ಪಿಲ್ಲ. ಗ್ರಾಮೀಣ ಪ್ರದೇಶದ ಶಾಲೆ ಆಗಿರೋದ್ರಿಂದ ಇವತ್ತು ನಿಮಗೆ ಗೊತ್ತಿರುವಂತೆ ಫೀಗಳು ಕೊಡೋದು ಕೂಡ ಭಾಳ ಕಡಿಮೆ ಫೀ, ನಮ್ಮದು ಕಡಿಮೆ ಫೀ, ಅದನ್ನು ಕೊಡೋದು ಕೂಡ ಕಡಿಮೆ ಜನ. ಆದಾಗ್ಯೂ ಕೊಟ್ಟವರು ಕೊಡದವರು ಅನ್ನೋದೇ ತಾರತಮ್ಯ ಮಾಡದೆ ಎಲ್ಲರಿಗೂ ಒಂದೇ ರೀತಿಯ ಸಮಾನವಾದ ಶಿಕ್ಷಣವನ್ನು ಕೊಡೋದು ನನ್ನ ಗುರಿಯಾಗಿದೆ. ನಂದು ಗುರಿ ಏನಂದರೆ, ಇವತ್ತು ಮಕ್ಕಳು ಫೀ ಕೊಡದೇ ಇರ್ಬೋದು, ನಾಳೆ ಅವರು ಒಂದು ಉನ್ನತ ಸ್ಥಾನಮಾನಕ್ಕೆ ಹೋದಾಗ ಖಂಡಿತ ನಮ್ಮ ಶಾಲೆಯ ಋಣವನ್ನು, ನಮ್ಮ ಋಣವನ್ನು ತೀರಿಸ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಒಟ್ಟು ನನ್ನಲ್ಲಿ ಓದ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಗುರಿ. ಈಗಾಗಲೇ ಪ್ರಾರಂಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನನಗೆ ಫೀ ಕೊಡೋಕ್ಕಾಗದೇ ಇರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಜಾಬ್ ಮಾಡ್ತಾ ಇದ್ದಾರೆ. ಅವರು 1ನೇ ಪಗಾರವನ್ನು ಶಾಂಭವಿಗೆ ಅರ್ಪಿಸಿದರೆ 2ನೇ ಪಗಾರವನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಲಾಕ್ಡೌನ್ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸುಮಾರು ವಿದ್ಯಾರ್ಥಿಗಳು ನನ್ನ ನೆರವಿಗೆ ಧಾವಿಸಿ ಬಂದಿದ್ದಾರೆ. ಸೊ ಹಾಗಾಗಿ ನಾನು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೀನಿ. ನನ್ನ ವಿದ್ಯಾರ್ಥಿಗಳು ದೊಡ್ಡ ಸ್ಥಾನಕ್ಕೆ ಏರಬೇಕು, ಅವರಿಂದ ದೊಡ್ಡದನ್ನೇ ನಿರೀಕ್ಷೆ ಮಾಡಿದ್ದೀನಿ ಹೊರತು ನಾನು ಸಣ್ಣದನ್ನು ನಿರೀಕ್ಷೆ ಮಾಡಿಲ್ಲ. ಹಳ್ಳಿಯಲ್ಲಿದ್ದರೂ ಕೂಡ ನನ್ನ ನಿರೀಕ್ಷೆಗಳು ಭಾಳ ದೊಡ್ಡ ಮಟ್ಟದ ಇದ್ದಾವೆ ಸರ್. ಸರ್, ಯಾವುದೇ ವ್ಯಕ್ತಿ ಆಗಲಿ, ರಾಜ್ಯದಲ್ಲಾಗಲಿ, ದೇಶದಲ್ಲಾಗಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀರಂತಂದರೆ ಅದು ಒಳ್ಳೆಯ ಪ್ರಗತಿಯ ಹಾದಿಯಲ್ಲಿ ಮುನ್ನಡೀತಾ ಇದೆ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದನ್ನು ವಿಸ್ತರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ತಮ್ಮ ಶಾಲೆಯಲ್ಲಿ 5-6 ಜಿಲ್ಲೆಯ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರಿನ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಓದ್ತಾ ಇದ್ದಾರೆ. ಹಾಗಾಗಿ ತಮ್ಮ ರಾಜರಾಜೇಶ್ವರಿ ಶಾಲೆಯ ಶಿಕ್ಷಣ ಸಂಸ್ಥೆಯನ್ನು ಬೇರೆ ಜಿಲ್ಲೆಗಳಿಗೆ ಏನಾದರೂ ಅಥವಾ ಬೇರೆ ತಾಲೂಕಿಗಳಿಗೆ ವಿಸ್ತರಿಸುವಂಥ ಯೋಜನೆಯನ್ನು ಏನಾದರೂ ಹಾಕಿಕೊಂಡಿದ್ದೀರಾ ಸರ್ ಅಂತ? ಈಗ ಸದ್ಯಕ್ಕೆ ಅಂಥ ಯೋಜನೆಗಳು ಏನಿಲ್ಲ ಸರ್. ಇದನ್ನೇ ಬೆಳೆಸಬೇಕು, ಇದನ್ನೇ ಮುನ್ನಡೆಸಬೇಕು. ದೊಡ್ಡ ಪ್ರಮಾಣದಲ್ಲಿ ಒಂದೇ ಕೇಂದ್ರ ಸ್ಥಾನ ಮಾಡಿಕೊಂಡು ಎಲ್ಲಿಂದ ಬಂದರೂ ಕೂಡ ಅಲ್ಲಿಗೆ ಬಂದು ಶಿಕ್ಷಣವನ್ನು ಕಲಿಯುವಂತೆ ಮಾಡಬೇಕು ಅಂತ ಒಂದು ದೊಡ್ಡ ಕ್ಯಾಂಪಸ್ ಮಾಡಬೇಕು. ಅದನ್ನೇ ಬ್ರ್ಯಾಂಡ್ ಆಗಿ ನಿರ್ಮಿಸಬೇಕು ಸರ್. ಅದನ್ನೇ ಒಂದು ಬ್ರ್ಯಾಂಡ್ ಆಗಿ ಮಾಡಿ ಎಲ್ಲಿಯಾದರೂ ಯಾವ ಜಿಲ್ಲೆದಾದರೂ ಬರ್ಬೋದು, ಆ ರೀತಿ ಅಲ್ಲಿಗೆ ಬಂದು ಕಲಿಬೇಕು. ಒಂದು ಕೇಂದ್ರ ಸ್ಥಾನವನ್ನು ಒಳ್ಳೆಯ ರೀತಿ ಕ್ಯಾಂಪಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸರ್, ಇನ್ನೂ ಹೆಚ್ಚಿನ. ಎಸ್ ಸರ್, ಇಲ್ಲಿಯವರೆಗಿನ ಸಾಧನೆ ಜೊತೆಗೆ ಮುಂದಿನ ಯೋಜನೆಗಳೇನಿದೆ ವೀರಣ್ಣ ಅವ್ರದ್ದು ಅಂತ ಹೇಳಿ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ. ಈಗಾಗಲೇ ದೊಡ್ಡ ಸಾಧನೆ ನಿಮ್ಮದು ಈ ಶಿಕ್ಷಣ ರಂಗದಲ್ಲಿ, ಮತ್ತೆ ಮುಂದಿನ ಯೋಜನೆಗಳು ಏನು ಹಾಕ್ಕೊಂಡಿದ್ದೀರಾ ಸರ್ ಅಂತೇಳಿ? ಈ ದೊಡ್ಡ ಸಾಧನೆ ಅನ್ನೋದಕ್ಕಿಂತ ನಾವು ಜೀವನಕ್ಕೋಸ್ಕರವಾಗಿ ಹೋರಾಡಿದ ಒಂದು ಹೋರಾಟ ಸರ್ ಇದಷ್ಟೇ. ಏನು ಸಾಧನೆ ಏನಲ್ಲ, ನನಗೆ ತೃಪ್ತಿ ಇದೆ, ಇದು ಸಾಧನೆ ಅನ್ನಿಸ್ತಾ ಇಲ್ಲ ನನಗೆ. ಇನ್ನೂ ನಾನು ಮಾಡಬೇಕಾದ ಕೆಲಸ ಕಾರ್ಯಗಳು ಭಾಳ ಇವೆ. ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಈ ರಾಜರಾಜೇಶ್ವರಿ 10ನೇ ಕ್ಲಾಸ್ಗಷ್ಟೇ ಸೀಮಿತಗೊಳಿಸದೆ PU ಕಾಲೇಜ್ ಮಾಡುವ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ ಸರ್. ಎಸ್ ಸರ್.
ಇಷ್ಟೆಲ್ಲ ಗುರುತಿಸಿ ನಿಮ್ಮ ಶಾಲೆಯ ಫಲಿತಾಂಶ, ನಿಮ್ಮ ಮಕ್ಕಳ ಸಾಧನೆ, ತಮ್ಮ ಸಾಧನೆ ಅನ್ನೋಕ್ಕಿಂತ ಇವಾಗಷ್ಟು ಹೇಳಿದ್ರಿ, ಆದರೆ ದೊಡ್ಡ ಸಾಧನೆಯೇ ಸರ್. ಇಷ್ಟು ವರ್ಷಗಳ ಕಾಲ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದು ಅಷ್ಟು ಕಷ್ಟದ ಮಾತಲ್ಲ, ಅಷ್ಟು ಈಸಿ ಕೂಡ ಅಲ್ಲ. ಸೊ ಹಾಗಾಗಿ ಇದನ್ನು ಗುರುತಿಸಿ ಇವತ್ತು ನಮ್ಮ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿ ಕೂಡ ತಮಗೆ ಲಭಿಸಿದೆ. ಅದರಲ್ಲೂ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ CM ಸಿದ್ದರಾಮಯ್ಯನವರು ಈ ಪ್ರಶಸ್ತಿಯ ಗರಿಯನ್ನು ನೀಡಿ ತಮ್ಮ ಶಾಲೆಗೆ ತಮ್ಮನ್ನು ಇವತ್ತು ಗೌರವಿಸ್ತಾ ಇದ್ದಾರೆ. ಈ ಸಂತೋಷದ ಕ್ಷಣದಲ್ಲಿ ಏನು ಹೇಳ್ತೀರಾ ಅಂತ ಸರ್? ತುಂಬ ಖುಷಿ ಆಗ್ತಾ ಇದೆ ಸರ್. ಹೇಗೆ ಬರಭೂಮಿಗೆ ಮಳೆ ಬಂದಾಗ ಹೇಗೆ ತಂಪಾಗಿ ಖುಷಿ ಆಗುತ್ತೋ ಆ ರೀತಿ ಇವತ್ತು ನಾವು ದುಡಿತಾ ನನ್ನ ಜೀವನವನ್ನು ಸಾವಿಸಿಬಿಟ್ಟಿದ್ದೀವಿ. ಈ ರೀತಿಯಾದ ಪ್ರಶಸ್ತಿ ಸನ್ಮಾನಗಳು ಸಣ್ಣ ಪುಟ್ಟ ಬಂದಿದ್ವು, ಆದರೆ ಇವತ್ತು ನಾಡಿನ ಮುಖ್ಯಮಂತ್ರಿಗಳು ಹಾಗೂ ಈ ಲೋಕಧ್ವನಿ ವಿಶ್ವವಾಣಿಯ ಸಹಯೋಗದಲ್ಲಿ ನನಗೆ ಕೊಡ್ತಕ್ಕಂಥ, ನನಗೆ ಮಾಡ್ತಕ್ಕಂಥ ಒಂದು ಇವತ್ತು ಸನ್ಮಾನ ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಉತ್ಸುಕನಾಗಿದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಶ್ವವಾಣಿಯೊಂದಿಗೆ ಮಾತನಾಡಿದ್ದಕ್ಕಾಗಿ ತಮ್ಮ ಶಾಲೆಯ ಕೀರ್ತಿ ಮತ್ತಷ್ಟು ಜಗದೆತ್ತರ ಮುಗಿಲೆತ್ತರ ಹರಡಲಿ ಮತ್ತು ತಮ್ಮ ಕೆಲಸ ಕಾರ್ಯಗಳು ಹೀಗೆ ಮುಂದುವರಿಯಲಿ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಮ್ಮ ಶಿಕ್ಷಣ ಸಂಸ್ಥೆ ತಾವು ಭಾಜನರಾಗಿದ್ದಕ್ಕಾಗಿ ಸರ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್, ಥ್ಯಾಂಕ್ ಯು, ಧನ್ಯವಾದ. ಎಸ್ ವೀಕ್ಷಕರು, ಇದಿಷ್ಟು ವೀರಣ್ಣ ಯಮನಪ್ಪ ಕಂಬಳಿಯವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ. ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಪ್ರಾಯೋಜಕರು ಫಾರ್ಚೂನ್ ಗ್ರೂಪ್, ಪರ್ವ ಗ್ರೂಪ್, MRG ಗ್ರೂಪ್, ಅಮೃತ್ ನೋನಿ, ಡಿಯಾಗೋ ಫಿನಾನ್ಸ್, ಅಡಿಗಾಸ್ ಯಾತ್ರಾ, ದಿ ಬಲ್ಡೋಟಾ ಗ್ರೂಪ್, KDCC ಬ್ಯಾಂಕ್, ಓಂ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಸಹಜೀವನ ಕಲ್ಯಾಣ ಫೌಂಡೇಶನ್.